ವೈಭವ್ ಸೂರ್ಯವಂಶಿ ಈ ಹೊತ್ತಿನ ಸೋಷಿಯಲ್ ಮೀಡಿಯಾ ಸ್ಟಾರ್ ಅಷ್ಟೇ ಅಲ್ಲ, ಸದ್ಯ ಕ್ರಿಕೆಟ್ ಲೋಕದ ಸೆನ್ಸೇಷನ್. 14 ವರ್ಷದ ಈ ಪೋರ ಕ್ರಿಕೆಟ್ ಇತಿಹಾಸದಲ್ಲಿ ಹೊಸ ದಾಖಲೆ ಸೃಷ್ಟಿ ಮಾಡಿದ್ದಾರೆ. ಈತ IPLನ ಅತ್ಯಂತ ಕಿರಿಯ ಆಟಗಾರ. ಸೂರ್ಯವಂಶಿ ಗುಜರಾತ್ ಟೈಟನ್ಸ್ ವಿರುದ್ಧ ಕೇವಲ 35 ಬಾಲ್ನಲ್ಲಿ ಶತಕವನ್ನು ಬಾರಿಸಿರೋದು ಈ ಬಾರಿಯ IPLನಲ್ಲಿ ದಾಖಲಾದ ಅತ್ಯಂತ ವೇಗದ ಅರ್ಧ ಶತಕ ಇದಾಗಿದೆ. ಈ ನಡುವೆ ಈತ ನಡೆದು ಬಂದ ಹಾದಿಯ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಹೌದು, ವೈಭವ್ ಸೂರ್ಯವಂಶಿ ಕೇವಲ 14 ವರ್ಷ ವಯಸ್ಸಿನ ಬಿಹಾರದ ಯುವ ಕ್ರಿಕೆಟಿಗ. 2011ರಲ್ಲಿ ಜನಿಸಿದ ವೈಭವ್ ಕೇವಲ 4 ವರ್ಷದ ವಯಸ್ಸಿನಿಂದಲೇ ಕ್ರಿಕೆಟ್ನಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸುವುದಕ್ಕೆ ಆರಂಭಿಸಿದರು. ವೈಭವ್ ಅವರ ತಂದೆ ಸಂಜೀವ್ ಸೂರ್ಯವಂಶಿಯವರು ಮಗನ ಕ್ರಿಕೆಟ್ ಪ್ರೇಮ ಉತ್ಸಾಹವನ್ನು ಕಂಡು ಆತನಿಗೆ 5ನೇ ವರ್ಷದಲ್ಲೇ ಮನೆ ಬಳಿ ನೆಟ್ಸನ್ನು ತಯಾರಿಸಿ ಅಭ್ಯಾಸಕ್ಕೆ ನೆರವಾಗಿದ್ದರು. ಮೂಲತಃ ಕೃಷಿಕರಾಗಿದ್ದರೂ ಮಗನ ಕನಸಿಗೋಸ್ಕರ ವೈಭವ್ 9ನೇ ವರ್ಷದಲ್ಲಿದ್ದಾಗ ಸಮೀಪದ ಬಿಹಾರದ ಸಮಸ್ತಿಪುರದ ಕ್ರಿಕೆಟ್ ಅಕಾಡೆಮಿಗೆ ಸೇರಿಸ್ತಾರೆ. ಪ್ರಾಕ್ಟೀಸ್ ಟೈಮ್ನಲ್ಲಿ ವೈಭವ್ಗೆ ಮಧ್ಯಾಹ್ನದ ಊಟವನ್ನು ತಂದೆಯೇ ಸ್ವತಃ ತೆಗೆದುಕೊಂಡು ಹೋಗ್ತಾ ಇದ್ರು. ಅದರಲ್ಲಿ ಒಂದು ಬಾಕ್ಸನ್ನು ವೈಭವ್ಗೆ ಕೊಟ್ಟರೆ ಆತನ ಜೊತೆಯಲ್ಲಿರ್ತಿದ್ದ 10 ಮಂದಿಗೂ ಊಟವನ್ನು ತೆಗೆದುಕೊಂಡು ಹೋಗ್ತಾ ಇದ್ರು, ಇನ್ನುಳಿದ ಬಾಕ್ಸನ್ನು. ನಂತರ ಮಗನನ್ನ ಕ್ರಿಕೆಟರ್ ಮಾಡೋ ಪಣ ತೊಟ್ಟ ತಂದೆ ಹಣದ ಅಡಚಣೆ ಉಂಟಾದಾಗ ಇದ್ದ ಸ್ವಲ್ಪ ಕೃಷಿ ಜಮೀನನ್ನು ಮಾರ್ಬಿಡ್ತಾರೆ. ಬಿಹಾರದ ಮಾಜಿ ಕ್ರಿಕೆಟಿಗ ಮನೀಶ್ ಓಜಾ ಬಳಿ ಕೋಚಿಂಗ್ಗೆ ಸೇರಿಸ್ತಾರೆ. ಅಕಾಡೆಮಿ ಸೇರಿದ ಮೊದಲ ದಿನವೇ ತಂದೆಯ ಋಣವನ್ನು ತೀರಿಸೋ ಪಣವನ್ನು ತೊಟ್ಟಿರ್ತಾರೆ ವೈಭವ್. ಸಿಕ್ಕ ಪ್ರತಿ ಅವಕಾಶದಲ್ಲೂ ಸಾಮರ್ಥ್ಯವನ್ನು ಪ್ರೂವ್ ಮಾಡಿದ್ರು. ಯಶಸ್ಸಿನ ಪಯಣದಲ್ಲಿ ಸಾಗಿದ್ದ ವೈಭವ್ ವಿರುದ್ಧ ಏಜ್ ಫ್ರಾಡ್ ಆರೋಪವೂ ಕೇಳಿಬಂದಿತ್ತು ಈ ಹಿಂದೆ. ಈ ವೇಳೆ BCCI ನಿಯಮದಂತೆ ವೈಭವ್ ಬೋನ್ ಟೆಸ್ಟ್ಗೆ ಒಳಗಾಗಿ ತಾನು ತಪ್ಪು ಮಾಡಿಲ್ಲ ಅನ್ನೋದನ್ನು ಪ್ರೂವ್ ಮಾಡ್ಕೊಳ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ಯಶಸ್ಸಿನ ಮೆಟ್ಟಿಲು ಹತ್ತುತ್ತಿರುವ ವೈಭವ್ಗೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇವಾಗ ಸಿಗ್ತಾ ಇದೆ.